ಕಾರ್ನ್ ರೈಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್: ಸ್ವೀಟ್ ಕಾರ್ನ್, ಹಸಿ ಬಟಾಣಿ, ಕ್ಯಾರೆಟ್, ಬೀನ್ಸ್, ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಕ್ಯಾರೆಟಲ್ಲಿ ಮತ್ತು ಬೀನ್ಸ್ನ ನೋಡಿ ನಾನು ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಮಸಾಲ ಐಟಮ್ಸ್ ಕೂಡ ಬೇಕಾಗತ್ತೆ. ಮೆಣಸು ಬೇಕಾಗತ್ತೆ, ಲವಂಗ, ಜೀರಾ, ಚಕ್ಕೆ, ಅನಾನಸ್ ಫ್ಲವರ್ ಮತ್ತು ಏಲಕ್ಕಿ ಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಆಲ್ರೆಡಿ ಎತ್ತಿಟ್ಕೊಂಡಿರೋ ಅಂಥ ಮಸಾಲ ಐಟಮ್ಸ್ನ ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಈಗ ಎತ್ತಿಟ್ಕೊಂಡಿರೋವಂಥ ಕರಿಬೇವು, ಕ್ಯಾರೆಟ್, ಬೀನ್ಸ್ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ಆನಿಯನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ ಆ್ಯಡ್ ಮಾಡಿ ಆದಮೇಲೆ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಆಲ್ರೆಡಿ ಎತ್ತಿಟ್ಕೊಂಡಿದ್ವಲ್ಲ ಕಾರ್ನ್ ಮತ್ತು ಹಸಿ ಬಟಾಣಿ, ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ 3 to 4 ಮಿನಿಟ್ಸ್ ಬಂದು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಬೇಕಾಗತ್ತೆ. ಈಗ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು. ಮತ್ತು ಆಲ್ರೆಡಿ ನೆನೆಸಿಟ್ಟಿರುವಂಥ ರೈಸ್ನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಈಗಲೇ ಏನಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಅದು ರೈಸ್ ಆದಮೇಲೆ ಉದುದ್ರಾಗಿ ಆಗುತ್ತೆ. ಆದ್ದರಿಂದ ಈಗಲೇ ಆ್ಯಡ್ ಮಾಡಿದ್ದೀನಿ. ಈಗ ವಾಟರ್ನ ಕೂಡ ಮಿಕ್ಸ್ ಮಾಡಬೇಕಾಗತ್ತೆ. ವಾಟರ್ ಬಂದು ನಾನು ಆ್ಯಕ್ಚುಲಿ 1.5 ಗ್ಲಾಸ್ ರೈಸಿಗೆ 3 ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಬಾಡಿಸ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಬಂದು ಆಪ್ಷನಲ್ ಇದೆ, ನಿಮ್ಗೇನಾದ್ರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬಹುದು. ಕುಕ್ಕರ್ 2 ವಿಷಿಲ್ ಬಂದಿದೆ. 2 ವಿಷಿಲ್ ಆದಮೇಲೆ ಆ್ಯಕ್ಚುಲಿ ಕಾರ್ನ್ ರೈಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ಕೂಡ ನೀವು ಟ್ರೈ ಮಾಡಬಹುದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.